ಅಂತಾರಾಷ್ಟ್ರೀಯ ರಾಜಕಾರಣ, ಯುದ್ಧದ ಸುದ್ದಿಗಳ ನಂತರ ರಾಜ್ಯ ರಾಜಕಾರಣಕ್ಕೆ ಬರೋಣ. ಇಲ್ಲಿ ಒಂದು ರೀತಿಯ ರಾಜಕೀಯ ಯುದ್ಧದ ಸನ್ನಿವೇಶ ಇದೆ. ನಾಯಕತ್ವ ಬದಲಾವಣೆ, ಅಧಿಕಾರ ಹಸ್ತಾಂತರದ ಚರ್ಚೆ. ಬಜೆಟ್ ಯಾರು ಮಂಡನೆ ಮಾಡ್ತಾರೆ ಪ್ರಶ್ನೆಗಳಿದ್ದವು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡನೆ ಮಾಡಿ ಆಯಿತು. ಅವತ್ತೇ ಸಂಜೆ ನಡೆದ ಪತ್ರಿಕಾಗೋಷ್ಠಿಯಲ್ಲೇ ಪತ್ರಕರ್ತರ ಪ್ರಶ್ನೆ ಕೇಳಿದ್ರು, ಮುಂದಿನ ಬಜೆಟ್ ಯಾರು ಮಂಡನೆ ಮಾಡ್ತಾರೆ, ನೀವೇ ಮಾಡ್ತೀರಾ ಅಂತ. ಮೈಸೂರಿನಲ್ಲಿ ಕ್ಯಾಟಗರಿಕಲ್ ಉತ್ತರವನ್ನು, ನಿರ್ದಿಷ್ಟ ಉತ್ತರವನ್ನು ಮುಖ್ಯಮಂತ್ರಿಗಳ ಕೊಟ್ಟಿದ್ದಾರೆ. ನಾಡಿನ ಜನ ನಾನೇ ಇರಬೇಕು ಅಂತ ಬಯಸಿದ್ದಾರೆ. ಹೈಕಮಾಂಡ್ ಮುಂದುವರಿರಿ ಅಂದ್ರೆ ಮುಂದುವರಿತೀನಿ. ಮುಂದಿನ 2 ಬಜೆಟ್ ನಾನೇ ಮಂಡನೆ ಮಾಡೋದಕ್ಕೆ ಸಿದ್ಧ, ಯಾವುದಕ್ಕೂ ಹೈಕಮಾಂಡ್ ಹೇಳಬೇಕು ಅಂತ. ನಾನು ಈಗ 17ನೇ ಬಜೆಟ್ ಮಂಡಿಸಿರೋದು ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಬಜೆಟ್ ಮಂಡಿಸಿರೋದು ನಾನೇ. ಇನ್ನೆರಡು ಮಂಡಿಸ್ಬಿಡ್ತೀರಾ? ಹೈಕಮಾಂಡ್ ಅವರು ಅವಕಾಶ ಕೊಟ್ಟರೆ ಮಂಡಿಸ್ತೀನಿ. ಅಲ್ಲ, ನಿಮಗೆ ವಿಶ್ವಾಸ ಇದೆ? ನಿಮಗೆ ವಿಶ್ವಾಸ ಇದೆಯಾ? ನನಗೆ ವಿಶ್ವಾಸ ಇದೆ. ಹೈಕಮಾಂಡ್ ಅವರು ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧನಾಗಿದ್ದೀನಿ. ಯಾಕಂದ್ರೆ 19 ಬಜೆಟ್ ಅನ್ನೋದು ಇಂಪಾರ್ಟೆಂಟ್. ನಿಮ್ಮ ಇದಕ್ಕೆ 19 ಬಜೆಟ್ ಮಾಡ್ಬೇಕು ನೀವು. ರೆಕಾರ್ಡ್ ಮುರಿಯೋದು ಬಹಳ ಇಂಪಾರ್ಟೆಂಟ್ ಅಲ್ಲ. ಅವಕಾಶ, ಜನಗಳು ಅವಕಾಶ ಕೊಟ್ಟರೆ ಮಂಡಿಸ್ತಕ್ಕಂಥ ಹೈಕಮಾಂಡ್. ಹೈಕಮಾಂಡ್ ವಿಶ್ವಾಸ ಇದೆ ಸರ್ ನಿಮಗೆ? ನಮ್ಗೆ ಯಾವಾಗಲೂ ವಿಶ್ವಾಸ ಇದ್ದೇ ಇರ್ತದೆ. ಹೈಕಮಾಂಡ್ ಮೇಲೆ ವಿಶ್ವಾಸ ಇಲ್ಲದೆ ಇನ್ಯಾರ ಮೇಲೆ ವಿಶ್ವಾಸ? ನಾನು ಈ ಚರ್ಚೆಗಳ ಮಧ್ಯದಲ್ಲಿ ಕೆಪಿಸಿಸಿ ಕಿಸಾನ್ ಘಟಕದ ರಾಜ್ಯಾಧ್ಯಕ್ಷ ಸಚಿನ್ ಮೀಗಾ ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ ನೋಡಿ. ಮುಂದಿನ ಬಜೆಟ್ ಅನ್ನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಮಂಡಿಸ್ತಾರೆ. 2027-28ರ ಬಜೆಟ್ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿ ಮಂಡಿಸ್ತಾರೆ. ಸಚಿನ್ ಮೀಗಾ, ಕೆಪಿಸಿಸಿ ಕಿಸಾನ್ ಘಟಕದ ರಾಜ್ಯಾಧ್ಯಕ್ಷರ ಸೋಷಿಯಲ್ ಮೀಡಿಯಾ ಪೋಸ್ಟ್. ಇವೆಲ್ಲ ಚರ್ಚೆಗಳ ಮಧ್ಯದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಿಢೀರ್ ದೆಹಲಿಗೆ ಹೊರಟು ನಿಂತಿದ್ದಾರೆ. ನಾಳೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಒಂದೇ ವಿಮಾನದಲ್ಲಿ ಪ್ರಯಾಣ.
ನಾಳೆ ರಾತ್ರಿ ಅಲ್ಲೇ ಉಳ್ಕೊಳ್ತಾರೆ. ದೆಹಲಿಯಲ್ಲಿ ಹೈಕಮಾಂಡ್ನ ಯಾವ್ಯಾವ ನಾಯಕರ ಭೇಟಿ ಸಾಧ್ಯ ಆಗುತ್ತೋ ಗೊತ್ತಿಲ್ಲ. ಬಜೆಟ್ಗಿಂತ ಮೊದಲೇ ಮತ್ತೊಂದು ಸುತ್ತು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಮಾತನಾಡಲು ಬಯಸಿದ್ದರು ಡಿ.ಕೆ. ಶಿವಕುಮಾರ್. ಇದೆಲ್ಲದರ ಜೊತೆಗೆ ಮಾರ್ಚ್ 10ನೇ ತಾರೀಖು ಕಾಂಗ್ರೆಸ್ಸಿನ ಎಲ್ಲ ಎಂಎಲ್ಎಗಳಿಗೂ, ಎಂಎಲ್ಸಿಗಳಿಗೂ, ಸಚಿವರುಗಳಿಗೂ ಮತ್ತು ಮುಖ್ಯಮಂತ್ರಿಗಳವರಿಗೂ ಡಿನ್ನರ್ನ ಆಹ್ವಾನ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರು ಒಂದು ಪಾರ್ಟಿ ಕೊಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸುಸಂದರ್ಭದಲ್ಲಿ ಪಾರ್ಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.